ಕಣ್ಣು ಕಣ್ಣಿನಲಿ ರೆಪ್ಪೆ ರೆಪ್ಪೆಯಲಿ ಧಮನಿ ಧಮನಿಯೊಳಗೆ ಮಾತು ಮಾತಿನಲಿ ಪ್ರೀತಿ ಮೂಡಿಯಲಿ ಬೆಸುಗೆಯಾಯ್ತು ಒಳಗೆ ಕಣ್ಣು ಕಣ್ಣಿನಲಿ ರೆಪ್ಪೆ ರೆಪ್ಪೆಯಲಿ ಧಮನಿ ಧಮನಿಯೊಳಗೆ. ನನಗೆ ಈ ಜನಗಳ ಪಲ್ಸು, ಪಬ್ಲಿಕ್ ಪಲ್ಸ್, ಸ್ವಲ್ಪ ನಾನು ಆರ್ಕೆಸ್ಟ್ರಾ ಹಿನ್ನೆಲೆಯಿಂದ ಬಂದವನಾಗಿರೋದ್ರಿಂದ ಪಬ್ಲಿಕ್ ಪಲ್ಸ್ ಗೊತ್ತಾಯಿತು. ಮತ್ತು ಇನ್ನೊಂದೇನೆಂದರೆ ನಾಯಕಿ ನಿಖಿತಾ ಸ್ವಾಮಿ ಚಳಿ ಬಿಟ್ಟು ಈ ಸಾಂಗಲ್ಲಿ ಆ್ಯಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕತೆ ಸೂಪರ್ ಕತೆ ಮಾಡಿದ್ದಾರೆ. ಕಥೆಯಲ್ಲಿ ರೊಮ್ಯಾನ್ಸ್ ಇದೆ, ಪ್ರೀತಿ ಇದೆ, ಮತ್ತು ಇನ್ನು ಥ್ರಿಲ್ಲರ್ ಇದೆ, ಸಸ್ಪೆನ್ಸು ಮುಖ್ಯವಾಗಿರೋ ಸಿನಿಮಾ. ಇದು ಒಂದು ನೈಜ ಘಟನೆಯನ್ನು ಆಧರಿಸಿ ನಮ್ಮ ನಿರ್ದೇಶಕರು ಸಿನಿಮಾ ಮಾಡಿದ್ದಾರೆ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಧರ್ಮ ಕೀರ್ತಿರಾಜ್ ನಿಖಿತಾ ಸ್ವಾಮಿ ಅಭಿನಯದ ಟಕೀಲಾ ಸಿನಿಮಾ ಇದೇ 16ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸದ್ಯಕ್ಕೆ ಆ ಸಿನಿಮಾದ ಸಂಗೀತ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ. ಸರ್, ನಾವು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ಫೈನ್ ಸರ್, ನೀವು? ಎಸ್ ಸರ್, ಚೆನ್ನಾಗಿದ್ದೀನಿ. ಸಿನಿಮಾದ ಟೈಟಲ್ ಅಲ್ಲೇ ಇದೆ ಕಿಕ್, ಏನು ಟಕೀಲಾ, ಕಿಕ್ಕೋ 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 ಕಿಕ್ಕು ಅಂತ 16ಕ್ಕೆ ರಿಲೀಸ್ ಆಗ್ತಾ ಇದೆ. ಎಸ್ ಸರ್, ಯಾವ ರೀತಿ ಕಿಕ್ಕು ಕೊಟ್ಟಿದ್ದೀರಿ ಸರ್ ಇದರಲ್ಲಿ? ಸರ್, ಆ್ಯಕ್ಚುಲಿ ನಂದು ಬ್ಯಾಕ್ಗ್ರೌಂಡ್ ಬಂದು ಮ್ಯೂಸಿಕ್ ಫ್ಯಾಮಿಲಿ. ಎಸ್ ಸರ್. ರೇಣು ಫಿಲ್ಮ್ ಸ್ಟುಡಿಯೋ ಅಂತ ನಂದಿನಲ್ಲಿ ಹೊರಟಿದೆ. ಮತ್ತು ಇದು ನನ್ನ 3ನೇ ಸಿನಿಮಾ ಟಕೀಲಾ. ನನಗೆ ಈ ಜನಗಳ ಪಲ್ಸು, ಪಬ್ಲಿಕ್ ಪಲ್ಸ್, ಸ್ವಲ್ಪ ನಾನು ಆರ್ಕೆಸ್ಟ್ರಾ ಹಿನ್ನೆಲೆಯಿಂದ ಬಂದವನಾಗಿರೋದ್ರಿಂದ ಪಬ್ಲಿಕ್ ಪಲ್ಸ್ ಗೊತ್ತಾಯಿತು. ಈ ನಮ್ಮ ನಿರ್ದೇಶಕರು ಹೀಗೆ ಬರಬೇಕು, ಸಾಂಗು ಹಿಂಗೆ ಬರಬೇಕು ಅಂತ ಈ ಕಥೆಯನ್ನು ಹೇಳಿದಾಗ ನನಗೊಂದು ತಲೆಗೆ ಹೋಯ್ತು. ಹಾಗಾಗಿ ಒಂದು 5-6 ಸಾಂಗ್ ಕಂಪೋಸ್ ಮಾಡಿದೆ. ನಾನು ಮಾಡಿದ ತಕ್ಷಣ ಇವರಿಗೆ ನಿರ್ದೇಶಕರಿಗೆ ತೋರಿಸಿದೆ, ನೋಡಿ ಸರ್, ಹೀಗೆ 5 ಸಾಂಗ್ ಕಂಪೋಸ್ ಮಾಡಿದ್ದೀನಿ ಅಂತ ಸಾಂಗ್ ಸ್ಟಾರ್ಟ್ ಮಾಡಿದೆ. ಅವ್ರು ಒಂದೇ ಸಾಂಗ್ ನಿಲ್ಲಿಸ್ಬಿಟ್ರು ಅವರು. ಯಾಕೆ ಅಂತ? ನಿಲ್ಲಿಸ್ಬಿಟ್ರು ಸಾಂಗ್ನ. ಒಂದು ನಿಮಿಷ ರೀ, ಇದು ಇನ್ನೊಂದ್ಸರಿ ಹಾಡಿ ಅಂತಂದರು. ಅದು ಇನ್ನೊಂದ್ಸರಿ ಹಾಡಿದೆ. ಇನ್ನೊಂದ್ಸರಿ ಹಾಡೋದಕ್ಕೆ 2-3 ಲಿರಿಕ್ಸ್ ಅವರೇ ಬರೆದ್ರು ಇಲ್ಲಿ. ಆಮೇಲೆ ಆ ಸಾಂಗ್, ಫಸ್ಟ್ ಸಾಂಗು 1 ಟೇಕು ಓಕೆ ಆಯಿತು. ಇನ್ನು 5 ಸಾಂಗ್ಗಳು ಹಾಗೇ ಇದೆ. ಅದು ಇನ್ನೊಂದು ಸಾಂಗ್ ಇದರಲ್ಲಿ ಮುಖೇಶ್ ಅಂತ ಹಾಡಿದ್ದಾನೆ, ಅದು ಒಂದು ಸಾಂಗ್ ಇದೆ. 2 ಸಾಂಗ್ ಇದೆಲ್ಲ ಬರುತ್ತೆ. ಮತ್ತು ಇನ್ನೊಂದಂದರೆ ಈ ಸಾಂಗು ಕಂಪೋಸ್ ಆದಮೇಲೆ ಶರಣ್ ಅವರು ಗೀತೆನ ಹಾಡಿದ್ರು. ಆ್ಯಕ್ಚುಲಿ VPR ಹಾಡಬೇಕಾಗಿತ್ತು ಆ್ಯಕ್ಚುಲಿ. ಮತ್ತು ಅವರು ಅವೈಲೇಬಿಲಿಟಿ ಇರಲಿಲ್ಲ, ಫಾರಿನಲ್ಲಿ ಇರೋದ್ರಿಂದ ಶರಣ್ ಈ ಸಾಂಗ್ಗೆ ಸೂಟಬಲ್ ಅಂತ ಹೇಳ್ಬಿಟ್ಟು ನಮ್ಮ ನಿರ್ದೇಶಕ ಪ್ರವೀಣ್ ನಾಯಕ್ ಅವರು ಹೇಳಿದ್ರಿಂದ ಶರಣ್ ಅವರು ಸೂಪರಾಗಿ ಹಾಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ನಾಯಕಿ ನಿಖಿತಾ ಸ್ವಾಮಿ ಚಳಿ ಬಿಟ್ಟು ಈ ಸಾಂಗಲ್ಲಿ ಆ್ಯಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರೆಲ್ಲ ಹೇಳಿದ್ರು ಹೀಗೆ ಬರಬೇಕು, ಹಾಗೆ ಬರಬೇಕಂತ. ಅದಕ್ಕಿಂತ ಚೆನ್ನಾಗಿ ಡೆಡಿಕೇಟೆಡ್ ವರ್ಕ್ ಅವ್ರದ್ದು, ನಿಖಿತಾ ಸ್ವಾಮಿ ಅವ್ರದ್ದು. ಭಾಳ ಸೊಗಸಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಸಿನಿಮಾ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು. ಕತೆ ಸೂಪರ್ ಕತೆ ಮಾಡಿದ್ದಾರೆ. ಕಥೆಯಲ್ಲಿ ರೊಮ್ಯಾನ್ಸ್ ಇದೆ, ಪ್ರೀತಿ ಇದೆ, ಮತ್ತು ಇನ್ನು ಥ್ರಿಲ್ಲರ್ ಇದೆ, ಸಸ್ಪೆನ್ಸು ಮುಖ್ಯವಾಗಿರೋ ಸಿನಿಮಾ. ಇದು ಒಂದು ನೈಜ ಘಟನೆಯನ್ನು ಆಧರಿಸಿ ನಮ್ಮ ನಿರ್ದೇಶಕರು ಸಿನಿಮಾ ಮಾಡಿದ್ದಾರೆ. ಈ ಕಥೆಯನ್ನು ನಾನು ಕೇಳಿದಾಗ ನನಗೆ ಹಿಂಗೆ ಇಷ್ಟೇ ಚೆನ್ನಾಗಿ ಮಾಡಬೇಕು ಅಂತ 2 ಸಾಂಗ್ ಮಾಡಿದ್ದೀನಿ. ಈಗ ಆಲ್ರೆಡಿ ಸಾಂಗು ರಿಲೀಸ್ ಆಗಿದೆ, ಭಾಳ ಚೆನ್ನಾಗಿ ಓಡ್ತಾ ಇದೆ. ನಿಮ್ಮ ಚಾನಲ್ ಮೂಲಕ ಸುದ್ದಿ ಮನೆ ಭಾಳ ಫೇಮಸ್. ಸುದ್ದಿ ಮನೆ ಸುದ್ದಿ ಹೆಸರು ಹೆಂಗಿದೆಯೋ ಹಾಗೆ ಸುದ್ದಿ ಮನೆ ಕಡೆ ಫೇಮಸ್ ಆಗಿದೆ. ನಮ್ಗೆ ಆಸೆ ಐತೆ ನಿಮ್ಮ ಚಾನಲ್ ಅಟ್ಲೀಸ್ಟ್ ಒಂದು ದಿನ ಮಾತಾಡಬೇಕು ಅಂತ. ಒಂದು ಅವಕಾಶ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಯಾಕೆಂದ್ರೆ ನಮ್ಮದು ಸಿನಿಮಾ ಇಂಡಸ್ಟ್ರಿ ಇದೆ, ಒಂದು 35 ವರ್ಷ ರೇಣು ಫಿಲ್ಮ್ ಸ್ಟುಡಿಯೋ ಅಂತ ಇದೆ. 100 ಸಿನಿಮಾಗಳು ಮಾಡಿದ್ದೀವಿ. ಭಾಳ ಸಂತೋಷ ಆಯಿತು. ನಮ್ಮ ಈ ಟಕೀಲಾ ಚಿತ್ರ ನಾಡಿದ್ದು 14ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನೀವು ನಮಗೆ ಸಹಾಯ ಮಾಡಬೇಕು, ಪ್ರೀತಿ ತೋರಿಸಿ ಪಬ್ಲಿಕ್ಕಿಗೆಲ್ಲ ಕೇಳ್ಕೊತೀನಿ. ಫ್ಯಾಮಿಲಿ ಸಮೇತ ಬನ್ನಿ ಚಿತ್ರಮಂದಿರಕ್ಕೆ. ನಮ್ಮ ಸಿನಿಮಾವನ್ನು ನೋಡಿ, ಸಾಂಗನ್ನು ಆಲ್ರೆಡಿ ಎಂಜಾಯ್ ಮಾಡಿದಾರಲ್ಲ, ನೀವು ಸಿನಿಮಾವನ್ನು ನೋಡಿ ನಮಗೆ ಆಶೀರ್ವಾದ ಮಾಡಿ ಅಂತೇಳಿ ಕನ್ನಡ ಕಲಾ ಪ್ರೇಕ್ಷಕರಲ್ಲಿ ನಾನು ಕೈ ಮುಗಿದು ಮನವಿ ಮಾಡ್ತೇನೆ. ನಮಸ್ಕಾರ. ಖಂಡಿತ ಸರ್. ಹಾಗೆಯೇ 2 ಸಾಂಗ್ಸು ಬಿಡುಗಡೆ ಆಗಿದೆ. ಆಲ್ರೆಡಿ ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದಾರೆ ಸಾಂಗ್ಸ್ನ. ಸೊ ಅಂದರೆ ಧರ್ಮ ಕೀರ್ತಿರಾಜ ಮತ್ತು ನಿಖಿತಾ ಅವ್ರದ್ದು ತುಂಬ ಅದು ಕ್ಯೂಟ್ ಆಗಿ ತೋರಿಸಿದ್ರು ಕೂಡ ಸಾಂಗ್ ಅಲ್ಲಿ. ಸೊ ನಿಮ್ಗೆ ಆ ಸಾಂಗ್ ಮಾಡಬೇಕಾದ್ರೆ ಯಾವ ರೀತಿ ಚಾಲೆಂಜಸ್ಗಳು ಇತ್ತು ಕೆಲವೊಂದಂತ? ಸರ್, ಇವರು ನಿರ್ದೇಶಕರು ಹೇಳಿದ್ರು ಸ್ವಲ್ಪ ಹಸಿ ಬಿಸಿ ಅಂತ ಹೇಳೋದು. ನನಗೆ ಕ್ಲೂ ಕೊಟ್ಟರು ನನಗೆ ಅವರು. ಹಸಿ ಬಿಸಿ ಇದ್ದರೆ ಸಿನಿಮಾದಲ್ಲಿ ಆ ಥರ ಎಲ್ಲ ಕಥೆನೇ ಬೇರೆ ಥರ ಇದೆ. ಒಂದು ಯಂಗ್ಸ್ಟರ್ ಯಾವ ರೀತಿ ಇವತ್ತು ಸಮಾಜದಲ್ಲಿ ಇಮಿಡಿಯೇಟ್ ಆಸೆಗಳಿಗೆ ಹೆಂಗೆ ಮನಸ್ಸು ಸೋಲ್ತಾರೆ, ಯಾವ ಥರ ಸೋಲ್ತಾರೆ ಅನ್ನೋದು ಕೂಡ ಇದೆ ಇದರಲ್ಲಿ. ಸೊ ಆ ಕ್ಯೂನ ಪ್ರವೀಣ್ ನಾಯಕ್ ಅವರು ಕೊಟ್ಟಾಗ ನನಗೆ ಅನ್ನಿಸ್ತು ಈ ಸಾಂಗ್ಗೆ ಇದೇ ಟ್ಯೂನ್ ಕಂಪೋಸ್ ಮಾಡಬೇಕು, ಇದೇ ರಿದಮ್ ಇರಬೇಕು ಅಂತ. ನಾನು ಪ್ರೀತಿಯಿಂದ
ನಮ್ಮದೇ ಸ್ಟುಡಿಯೋದಲ್ಲಿ ಸಾಂಗ್ ಕಂಪೋಸ್ ಮಾಡಿ ನಮ್ಮದೇ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿ ನಾವೇ ಮಾಸ್ಟರಿಂಗ್ ಮಿಕ್ಸಿಂಗ್ ಎಲ್ಲ ಮಾಡಿ ರಿಲೀಸ್ ಮಾಡಿದ್ದೀವಿ. ಸೊ ನಮಗೆ ನಿರ್ದೇಶಕರು ರಿಯಲಿ ಭಾಳ ಸಪೋರ್ಟ್ ಮಾಡಿದ್ರು. ನಾ 5 ಟ್ಯೂನಲ್ಲಿ ಒಂದು ಟ್ಯೂನು ಸಿಂಗಲ್ ಟೇಕ್ ನೀವು ಹೆಂಗೆ ಓಕೆ ಮಾಡ್ತೀರಾ ಸುದ್ದಿ ಮನೇಲಿ ಹಂಗೆ ಸಿಂಗಲ್ ಟೇಕ್ ಓಕೆ ಆಯಿತು. ಆ ಸಾಂಗ್ ಇವತ್ತು ಭಾಳ 2 ಲಕ್ಷ ವ್ಯೂಸ್ ಹೋಗ್ತಾ ಇದೆ. ಓಕೆ, ಹೀಗೆ ನಡೀತು ಸರ್. ಆ್ಯಕ್ಚುಲಿ ಕಿಕ್ಕು ಸಾಂಗು ಟೆಕ್ಕೆಲ್ಲ ಹಚ್ಚಿದ್ರದ್ದು. ಸೊ ಆಲ್ರೆಡಿ ಎಂಜಾಯ್ ಮಾಡ್ತಿದ್ದು ಕೂಡ ಸಾಂಗ್ನ. ಸರ್ ಡೈರೆಕ್ಟ್ರು ಅಂದರೆ ಒಂದೇ ಟೇಕಲ್ಲಿ ಓಕೆ ಮಾಡಿದ್ರು. ಹೌದು. ಸೊ ಯಾವುದು ಕೂಡ ಚೇಂಜಸ್ ಹೇಳ್ತಿರ್ಲಿಲ್ಲ. ಆಮೇಲೆ ಚೇಂಜಸ್ ಹೇಳಿದ್ರು. ನಮ್ಮ ಡೈರೆಕ್ಟರ್ ಅವರು ಶ್ರೀಮತಿ ಅವರು ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಸಾಹಿತ್ಯ. ಹೌದು. ನಾಗೇಂದ್ರ ಪ್ರಸಾದ್ ಸೂಪರಾಗಿ ಮಾಡಿದ್ರು. ಅದರಲ್ಲೂ ಕೂಡ ಡೈರೆಕ್ಟರ್ ಅವರ ಶ್ರೀಮತಿ 1-2 ಲೈನ್ ಚೇಂಜ್ ಮಾಡಿದ್ರು. ಏನು ಮೇಡಮ್ ನೀವು ಡೈರೆಕ್ಟ್ರು ಇಲ್ಲೇ ಇದ್ದಾರೆ, ನೀವು ಹೆಂಗೆ ಚೇಂಜ್ ಮಾಡ್ತೀರಿ? ಇದು ಚೆನ್ನಾಗಿದೆ ಅಂತ ತಕ್ಷಣ ಡೈರೆಕ್ಟ್ರು ಬಿಡ ಚೆನ್ನಾಗಿದೆ ನನ್ನ ವೈಫ್ ಚೇಂಜ್ ಮಾಡಿದ್ಲು ಅಂತ ಹೇಳ್ಬಿಟ್ಟು 2 ಲೈನ್ ಚೇಂಜ್ ಮಾಡಿದ್ರು. ಚೇಂಜ್ ಮಾಡಿದ್ಮೇಲಂತೂ ಕಿಕ್ಕು ಮೊದಲೇ ಕಿಕ್ಕಿದೆ. ಓಕೆ, ಈ ಟಕೀಲ ಗೊತ್ತಲ್ಲ, ಸಿನಿಮಾ ಥಿಯೇಟ್ರಿಗೆ ಬಂದು ಒಂದ್ಸರಿ ಸಿನಿಮಾ ನೋಡಿದವರು ಮತ್ತೊಂದ್ಸರಿ ಹೋಗಿ ಮತ್ತೆಲ್ಲ ಹೋಗಿ ಮತ್ತೆ ಟಕೀಲ ಹಾಕೊಂಡು ಬಂದು ಸರ್ ಒಂದು ಥಿಯೇಟ್ರಿಗೆ ಬರ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ಆಗಲಿ ಅಂತ ಕೂಡ ನಾನು ಕೇಳ್ಕೊತೀನಿ ಸರ್. ಎಸ್ ಸರ್, ಅಂದರೆ ನೀವು ಆರ್ಕೆಸ್ಟ್ರಾ ಹೇಳಿದ್ರಿ, ಆರಂಭದಲ್ಲಿ ಹೇಳಿದ್ರಿ ಆರ್ಕೆಸ್ಟ್ರಾದಿಂದ ನಾವು ಬಂದವರು ಅಂತ ಹೇಳಿದ್ರಿ. ಸೊ ಇಲ್ಲಿ ನಿಮ್ಗೆ ಯಾವ ರೀತಿ ಅಂದರೆ ಬದಲಾವಣೆ ಏನಾದರೂ ಅಂದರೆ ಆರ್ಕೆಸ್ಟ್ರಾಗೆ ಇಲ್ಲಿ ನಿಮ್ಗೆ ಯಾವ ರೀತಿ ಬದಲಾವಣೆ ಕಂಡ್ರಿ ಸರ್? ಹಾಗಾದ್ರೆ ಸರ್ ಏನಂದರೆ ನೀವು ಯಾವುದೇ ಸಿನಿಮಾ ಕ್ಲಿಕ್ ಆಗಬೇಕು ಅಂದರೆ ಹಾಡುಗಳು ಭಾಳ ಮುಖ್ಯ. ಹೌದು. ಮೊದಲು ಹಾಡುಗಳು ಜನಗಳ ಮನಸ್ಸಲ್ಲಿ ಬರಬೇಕು, ಅದು ಜನಗಳ ಮನಸ್ಸಿಗೆ ಅಟ್ರ್ಯಾಕ್ಟ್ ಆಗಬೇಕು. ಇಂಥ ಸಿನಿಮಾದ ಹಾಡು ಇಷ್ಟು ಸೂಪರ್ ಆಗಿದೆ, ಇನ್ನು ಸಿನಿಮಾನು ಕೂಡ ಹಾಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನಗಳು. ಅದೇ ರೀತಿಯಲ್ಲಿ ಹಾಡು ಸಕ್ಸಸ್ ಆಗಿದೆ, 2 ಹಾಡು ಕೂಡ. ಇನ್ನೊಂದು ಹಾಡು ಮುಖೇಶ್ ಅಂತ ಮಡಿಕೇರಿ ಅಂತ ಸಿಂಗರ್ ಹಾಡಿದ್ದ. ಅವನು ಪಾಪ ಈ ಹಾಡು ರೆಕಾರ್ಡಿಂಗ್ ಆದಮೇಲೆ ಅವನು ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ರು. ಅವ್ರ ಫ್ಯಾಮಿಲಿ ಕೂಡ ಎಲ್ಲ ಗಾಯಕರೇ. ಸೊ ಅವ್ರ ಹತ್ರ ಒಂದು ಸಾಂಗ್ ಆಡಿಸಿನಿ, ಅದು ಕೂಡ ಚೆನ್ನಾಗಿದೆ, ಮುಖೇಶ್ ಮಡಿಕೇರಿ ಅಂತ. ಸೊ ಆ ಒಂದು ನನಗೇನಂದ್ರೆ ಪಲ್ಸು ಪಬ್ಲಿಕ್ ಪಲ್ಸು, ನಾವು ಆರ್ಕೆಸ್ಟ್ರಾ ಇಂಡಸ್ಟ್ರಿಯಿಂದ ಬಂದವರಾಗಿರೋದ್ರಿಂದ ಯಾರಿಗೆ ಯಾವ ಥರ ಕಿಕ್ ಬೇಕು, ಯಾವ ಥರ ಸಾಂಗ್ ಬೇಕು, ರಿದಮ್ ಬೇಕು, ಸಾಂಗ್ ಹೋಗಿ ಸ್ಲೋ ಆ್ಯಂಡ್ ಅಪ್, ಈ 2 ಫಾರ್ಮುಲಾದ ಸಾಂಗ್ ಮಾಡಿದ್ದೀನಿ. 2 ಕೂಡ ಸೂಪರಾಗಿ ಹೋಗ್ತಾಯಿದೆ ಸರ್. ನಿಮ್ಮ ಸುದ್ದಿ ಮನೆ ಚಾನಲ್ಲು ಭಾಳ ನನಗೆ ಭಾಳ ಖುಷಿ ಆಯ್ತು ನಿಜವಾಗ್ಲೂ. ಕೇಳಿದೆ ನಮ್ಮ ಪ್ರೊಡ್ಯೂಸರ್ನ 2 ಸಾರಿ ಸುದ್ದಿ ಮನೆ ಇಲ್ವಾ ಅಂತ. ಬಂದು 2 ಸಾಲ ಮೇಲೆ ಐ ಆಮ್ ಸೋ ಹ್ಯಾಪಿ ಸರ್. ನಿಮ್ಮ ಚಾನಲ್ ನಾನು ಮಾತಾಡ್ತಿರೋದು ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಹಾಗೆಯೇ ನನಗೆ ಒಂದು ಕ್ವಶನ್ ಸರ್, ಏನಂದರೆ ಸಂಗೀತ ನಿರ್ದೇಶಕರಿಗೆ ಈ ಮಾಸ್ ಸಾಂಗು ಮಾಡೋದು ಕಷ್ಟ ಆಗುತ್ತೆ, ಇಲ್ಲ ಈ ಥರ ಮೆಲೋಡಿ ಕ್ಲಾಸ್ ಸಾಂಗ್ ಮಾಡೋದು ಹೇಗೆ ಸರ್ ಅಂತ? ಸರ್ ಮಾಸ್ ಸಾಂಗ್ ಅಂತ ಹೇಳಿದರೆ ನೀವು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಕೇಳಿದಾಗ ನಮ್ಗೆ ಈ ಥರ ಮಾಸ್ ಬೇಕು ಅಂದಾಗ ನಮಗೆ ಭಾಳ ಈಸಿ ಅದು. ಯಾಕೆಂದರೆ ಪಬ್ಲಿಕ್ ಲೈಫಿಂದ ಬಂದವರು ನಾವು, ಹಾಗಾಗಿ ಈಸಿ ಆಗುತ್ತೆ. ಮೆಲೋಡಿ ಸಾಂಗ್ ಮಾಡೋದು ಕಷ್ಟ ಆಗುತ್ತೆ. 5-6 ಸಾಂಗ್ ಮಾಡೋದು ಕೂಡ ಅವ್ರು ಓಕೆ ಮಾಡಲ್ಲ. ಇಲ್ಲ ಇದು ತುಂಬ ಸ್ಲೋ ಆಯಿತು, ಇದು ತುಂಬ ಇದಾಯಿತು. ನೀವೇ ನೋಡೋದು ತುಂಬ ಹಿಟ್ ಮೆಲೋಡಿ ಸಾಂಗಲ್ಲಿ ಹಿಟ್ ಆಗಿದೆ, ಕೆಲವು ಫ್ಲಾಪು ಆಗಿದೆ. ಹಾಗಾಗಿ ಭಾಳ ಕೇರ್ಫುಲ್ ಆಗಿ ಹಾಡಿನ ಜೊತೆಗೆ ಮ್ಯೂಸಿಕ್ ಜೊತೆಗೆ ಸಾಹಿತ್ಯ ಕೂಡ ಭಾಳ ಇಂಪಾರ್ಟೆಂಟು. ನಮ್ಮ ಸಿನಿಮಾದಲ್ಲಿ ಕೂಡ ನಾಗೇಂದ್ರ ಪ್ರಸಾದ್ ಒಂದು ಸಾಂಗು, ನಮ್ಮ ಪ್ರವೀಣ್ ನಾಯಕ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ. 2 ಆಲ್ರೆಡಿ ಹಿಟ್ ಆಗಿದೆ. ಸೊ ಇದೊಂದು ಹೊಸ ಅನುಭವ ಅಂತ ನಾನು ಹೇಳ್ತೀನಿ ಸರ್. ಎಸ್ ಸರ್, ಆಲ್ರೆಡಿ ಸಾಂಗ್ಸ್ ಕೇಳಿದಂಥವರೆಲ್ಲ ಆಲ್ರೆಡಿ ಎಂಜಾಯ್ ಮಾಡ್ತಿದ್ದಾರೆ. ನಾವು ಕೂಡ ಸಾಂಗ್ ಕೇಳಿ ಮಜಾ ತಗೊಳ್ತೀವಿ, ಅಂದರೆ ಅಷ್ಟು ಚೆನ್ನಾಗಿದೆ ಸಾಂಗ್ಸ್ ಆಗಲಿ ಮ್ಯೂಸಿಕ್ ಆಗಲಿ. ಸೊ ಸಿನಿಮಾ ಇನ್ನೇನು ಇದೆ 16ಕ್ಕೆ ಬಿಡುಗಡೆ ಆಗ್ತಿದೆ ಸರ್, ರಾಜ್ಯದಂತ. ಹೌದು. ಸೊ ಏನು ಹೇಳ್ತೀರಿ ಆಡಿಯನ್ಸ್ಗೆ ಅಂತ? ಸರ್ 16ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದ ಕಲಾಪ್ರೇಮಿಗಳು, ಕಲಾಭಿಮಾನಿಗಳು, ಕನ್ನಡಿಗರು ದಯಮಾಡಿ ಸಿನಿಮಾನ ಥಿಯೇಟ್ರಿಗೆ ಒಂದ್ಸರಿ ಬಂದು ನೋಡಿ. ಒಳ್ಳೆ ಸಿನಿಮಾ. ಹೀರೋ ಧರ್ಮಕೀರ್ತಿ ರಾಜು, ನಿಖಿತಾ ಸ್ವಾಮಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ನಿರ್ದೇಶಕರು ಒಳ್ಳೆ ಸಿನಿಮಾನ ಡಿಸೈನ್ ಮಾಡಿದ್ದಾರೆ. ನಮ್ಮ ಸ್ನೇಹಿತರ ಪ್ರೊಡ್ಯೂಸರ್ ನಾಗಚಂದ್ರ ಅಂತ ಅವರ ಪ್ರೊಡ್ಯೂಸರು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ. ದಯಮಾಡಿ ಈ ಸಿನಿಮಾಕ್ಕೆ ನೀವೆಲ್ಲ ಸಹಾಯ ಮಾಡಿ ನಮಗೆ ಆಶೀರ್ವಾದ ಮಾಡಬೇಕಂತ 16ನೇ ತಾರೀಕು ಬನ್ನಿ, ಸಿನಿಮಾ ನೋಡಿ. ನೀವು ಕಿಕ್ಕರ್ಸ್ಗಳು ನಿಮ್ಮ ಫ್ಯಾಮಿಲಿ ಎಲ್ಲರನ್ನೂ ಫ್ರೆಂಡ್ಸ್ ಸಮೇತ ಬಂದು ಈ ಸಿನಿಮಾ ನೋಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.